ಹಾಯ್ ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ಅವನ ಆಟನ ಅವ್ನು ಆಡೋಕ್ಕಾಗ್ತಾ ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆ. ಆ ಥರ ಆಗ್ಬಿಟ್ಟೈತೆ ಪರಿಸ್ಥಿತಿ. ಅವ್ರ ಆಟನೇನೋ ಅವ್ರು ಆಡೋಕ್ಕೆ ಹೋದ್ರು ಅಂದರೆ ಮನೆ ಒಳಗಡೆ ಇರೋ ಸ್ಪರ್ಧಿಗಳೆಲ್ಲ ಅವ್ರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಕಳಪೆ ಪಟ್ಟ ಕೊಡೋದಂತೂ ಫಿಕ್ಸು. ಈ ವಾರ ಸಂಗೀತ ಅವ್ರಿಗಾಗಿದ್ದು ಅದೇನೇನೆ. ಅವ್ರ ಆಟ ಅವ್ರು ಆಡೋಕ್ಕೆ ಹೋದರು, ಆದರೆ ಮನೆ ಒಳಗಡೆ ಇರೋ ಸ್ಪರ್ಧಿಗಳೆಲ್ಲ ಟಾರ್ಗೆಟ್ ಮಾಡಿ ಸಂಗೀತ ಅವ್ರಿಗೆ ಕಳಪೆ ಪಟ್ಟ ಕೊಟ್ಟಿದ್ದಾರೆ. ಆದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವಾರ ಸಂಗೀತ ಅವರು ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗಿಂತ ಕೆಡ್ದಾಗಾಡಿರೋರು ಮನೆ ಒಳಗಡೆ ಇದ್ದಾರೆ, ಆದರೆ ಅವ್ರಿಗೆ ಯಾರೂ ಕಳಪೆ ಕೊಟ್ಟಿಲ್ಲ. ಸಂಗೀತ ಅವ್ರಿಗೆ ಟಾರ್ಗೆಟ್ ಮಾಡಿ ಕಳಪೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕಳಪೆ ತಗೊಂಡ್ಮೇಲೆ ಸಂಗೀತ ಅವರು ಒಂದು ಮಾತು ಹೇಳ್ತಾರೆ, ಏನಪ್ಪ ಅದು ಅಂದರೆ ಇದಕ್ಕೆಲ್ಲ ಕಾಲವೇ ಉತ್ತರ ಕೊಡುತ್ತೆ ಅಂತ. ಫ್ರೆಂಡ್ಸ್, ಸಂಗೀತ ಅವ್ರಿಗೆ ಕಳಪೆ ಕೊಟ್ಟಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಈ ವಾರದ ಉತ್ತಮ ಯಾರಪ್ಪ ಅಂತ ಹೇಳೋದಾದರೆ, ಈ ವಾರದ ಉತ್ತಮ ಬಂದು ವಿನಯ್ ಅವರಿಗೆ ಸಿಕ್ಕಿದೆ. ಯಾಕಂದರೆ ಈ ವಾರ ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ. ಅವರು ಎಲ್ಲ ಟಾಸ್ಕ್ಗಳಲ್ಲೂ ಅವ್ರ ಇನ್ವಾಲ್ವ್ಮೆಂಟ್ ಆಗ್ಬೋದು, ಅವ್ರ ಪರ್ಫಾರ್ಮೆನ್ಸ್ ಆಗ್ಬೋದು ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು. ಸೊ ಈ ವಾರದ ಉತ್ತಮಗೆ ವಿನಯ್ ಡಿಸರ್ವ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ವಿನಯ್ ಅವರಿಗೆ ಉತ್ತಮ ಸಿಕ್ಕಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.